ಹನ್ನೆರಡನೇ ಶತಮಾನವು ಭಾರತ ಅಷ್ಟೇ ಅಲ್ಲದೆ ವಿಶ್ವದಲ್ಲಿಯೇ ಒಂದು ಮಹತ್ವಪೂರ್ಣವಾದ ಕಾಲಘಟ್ಟವೆಂದು ಪರಿಗಣಿಸಲಾಗುತ್ತಿದೆ. ಅದಕ್ಕೆ ಕಾರಣ ವಿಶ್ವಗುರು ಬಸವಣ್ಣನವರು ಮತ್ತು ಒಲಮಪ್ರಭುಗಳು ಬಸವಣ್ಣನವರು ಮತ್ತು ಅವರ ವಚನ ಸಾಹಿತ್ಯ. ಬಸವಣ್ಣನವರಿಗೆ ಒಂದು ದಿನ ಅಲ್ಲಮಪ್ರಭು ಕೇಳಿದರಂತೆ, ಈ ನಿನ್ನ ಮಹಾಮನೆಯಲ್ಲಿ ಒಂದು ಅನರ್ಘ್ಯ ರತ್ನ ಇದೆ, ಅದನ್ನು ನೋಡಿದೆಯಾ ಬಸವಣ್ಣ ಕೇಳಿದರು. ಆ ವ್ಯಕ್ತಿ ನಾನು ನೋಡಿಲ್ಲ ಬಸವಣ್ಣನವರೇ, ನಮ್ಮ ಮನೆಯಲ್ಲಿ ಅನರ್ಘ್ಯ ರತ್ನ ಯಾವುದೂ ಇಲ್ಲ ಎಂದು ಹೇಳಿದರು. ಆಗ ಅದನ್ನು ತೋರಿಸುತ್ತೇನೆ ಎಂದು ಹೇಳಿದಂಥ ಅಲ್ಲಮ್ಮ ಪ್ರಭುಗಳು ಅವರನ್ನು ಒಬ್ಬ ಮಹಾಮನೆಯ ತಾಟು ತೊಳೆಯಲ್ಲಿ ಒಯ್ದು ತಂದು ನಿಲ್ಲಿಸಿದರು. ನಿಲ್ಲಿಸಿದಾಗ ಬಸವಣ್ಣನವರು ಆಶ್ಚರ್ಯ ಮತ್ತು ಆನಂದಭರಿತರಾಗಿ ಆ ವ್ಯಕ್ತಿಯನ್ನು ನೋಡಿದರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, 12ನೇ ಶತಮಾನದಲ್ಲಿ ಇಂದಿನ ಅಫ್ಘಾನಿಸ್ತಾನದಿಂದ ಬಂದ ಸೂಫಿ ಸಂತರಾಗಿದ್ದರು. ಅವರು ಬಸವಣ್ಣನವರ ಮಹಾನ್ ವ್ಯಕ್ತಿತ್ವವನ್ನು ಕೇಳಿ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದು ಸುಮಾರು 13 ವರ್ಷಗಳ ಕಾಲ ಬರೀ ತಟ್ಟೆಯನ್ನು ತೊಳೆದಿದ್ದರು. ಅವರಿಗೆ ಇದೇ ಆ ಅನರ್ಘ್ಯ ರತ್ನ ಎಂದು ಅಲ್ಲಮ್ಮ ಪ್ರಭುಗಳು ಹೇಳಿದರು. ಆಗ ಅವರು ಬಸವಣ್ಣನವರು ಆ ವ್ಯಕ್ತಿಗೆ ಎಲೆಮರೆಕಾಯಿ ಅಂತಿದ್ದ ವ್ಯಕ್ತಿಗೆ ಮುರುಳ ಶಂಕರ ದೇವ ಎಂದು ಹೆಸರು ಇಟ್ಟರು. ಹಲವಾರು ವಚನಗಳನ್ನು ಬರೆದ ಮುರುಳ ಶಂಕರ ದೇವರು 770 ಅಮರಗಳಲ್ಲಿ ಒಬ್ಬರಾಗಿದ್ದಾರೆ. ಹೀಗೆ ಲಿಂಗಾಯತ ಧರ್ಮವು ಧ್ವನಿಯಿಲ್ಲದವರಿಗೆ ಧ್ವನಿಯಾಗಿದ್ದಿತು.